ಮತ್ತಿಗೂಡು ಕ್ಯಾಂಪ್ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಲೆಜೆಂಡ್ರಿ ಆನೆಗಳಿರೋ ಜಾಗ ಅನ್ಬೋದು ಇದು. ಇದು ಬೆಳಗ್ಗೆ 9 ಗಂಟೆಯಿಂದ 10:30 ತನಕ ಓಪನ್ ಇರುತ್ತೆ, ಸಂಜೆ 4 ಗಂಟೆಯಿಂದ 5:30 ತನಕ ಓಪನ್ ಇರುತ್ತೆ. ಈ ಕ್ಯಾಂಪ್ಗಳ ಉದ್ದೇಶ ಏನಂದರೆ, ಒಂದು ಬೆಳೆ ನಾಶ ಮಾಡ್ತಿದ್ದಂಥ ಆನೆನ, ಇಲ್ಲ ಮನುಷ್ಯರ ಮೇಲೆ ದಾಳಿ ಮಾಡಿರೋ ಆನೆನ, ಇಲ್ಲ ಅನಾಥವಾಗಿ ಮರಿ ಆನೆಗಳು ಸಿಗ್ತವೆ ಕಾಡಲ್ಲಿ, ಈ ಆನೆನ ರೆಸ್ಕ್ಯೂ ಮಾಡಿ ಇಲ್ಲ ಕ್ಯಾಪ್ಚರ್ ಮಾಡಿ ತಂದು ಸಾಕ ಅಂತ ಒಂದು ಜಾಗನೇ ನಮ್ಮ ಆನೆ ಶಿಬಿರ. ನಮ್ಮ ಭಾರತದಲ್ಲೇ ಕರ್ನಾಟಕ ಫೇಮಸ್ ಅನ್ಬೋದು. ಅದರಲ್ಲೂ ನಮ್ಮ ಮತ್ತಿಗೂಡು, ಆಮೇಲೆ ಸಕ್ಕರೆಬೈಲು, ನಮ್ಮ ದುಬಾರೆ ಶಿಬಿರ, ಬಂಡೀಪುರ, ರಾಂಪುರ ಏನಿದೆ, ಇವರೆಲ್ಲ ನಮ್ಮ ಕರ್ನಾಟಕದ ಮಾವುತರು. ಇಡೀ ಏಷ್ಯಾಗೆ ಒಂಥರ ಮಾದರಿ ಅನ್ಬೋದು. ಇಲ್ಲಿಂದ ಹೋಗಿ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಟ್ರೈನಿಂಗ್ ಕೊಟ್ಟು ಬಂದಿದ್ದಾರೆ ನಮ್ಮ ಮಾವುತರು. ಅಷ್ಟು ಕೇಪಬಲ್ ಇರೋ ಮಾವುತರು ನಮ್ಮಲ್ಲಿರೋದು. ಇನ್ನು ಮತ್ತಿಗೂಡಿನ ಬಗ್ಗೆ ಹೇಳ್ಬೇಕಂದ್ರೆ, ಮತ್ತಿಗೂಡು ಅಂತ ತಕ್ಷಣ ನೆನಪಾಗದೆ ಅಭಿಮನ್ಯು ಬಿಟ್ಟರೆ ನೆಕ್ಸ್ಟು ಭೀಮಾ. ಈಗ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ನೋಡಿ. ಮತ್ತಿಗೂಡು ಅಂದರೆ ಅಭಿಮನ್ಯು, ಗಜೇಂದ್ರ, ನೆಕ್ಸ್ಟು ಸರಳ, ವರಲಕ್ಷ್ಮಿ. ಏನಕ್ಕಂದರೆ ಇದೆಲ್ಲ ಲೆಜೆಂಡ್ರಿ ಆನೆಗಳು. ಸುಮಾರು ಕಾರ್ಯಾಚರಣೆ ಮಾಡಿರೋದು, ಸುಮಾರು ದಸರಾ ಮಾಡಿರೋದು, ಇಷ್ಟು ಕೆಲಸ ಮಾಡಿರೋ ಅನುಭವ ಇರೋ ಒಂದು ಆನೆಗಳಿರೋ ಕ್ಯಾಂಪು ನಮ್ಮ ಮತ್ತಿಗೂಡು. ಇದಕ್ಕೆಲ್ಲ ಕ್ಯಾಪ್ಟನ್ನೇ ನಮ್ಮ ಅಭಿಮನ್ಯು ಅನ್ಬೋದು. ನೋಡಿ, ಈಗ ನೆಕ್ಸ್ಟು ಪ್ರವಾಸಿಗರು ಬರೋರು ಎಲ್ಲ ಬರೋರು ಈಗ ನೆಕ್ಸ್ಟು ನಮ್ಮ ಗಜೇಂದ್ರನ ನೋಡಬೇಕು ಅಂತ ತುಂಬ ಜನ ಬರ್ತಾರೆ. ಆದರೆ ಗಜೇಂದ್ರನ ಜೊತೆ ನಮ್ಮ ಸರಳ, ವರಲಕ್ಷ್ಮಿನೂ ನೋಡೋಕ್ಕೆ ಬನ್ನಿ. ಹಾಗೆ ನಮ್ಮ ಭೀಮನ್ದಂತೂ ಕೇಳಂಗೆ ಇಲ್ಲ. ಭೀಮಾ ಈಗ ಆಲ್ರೆಡಿ ಆಲ್ ಇಂಡಿಯಾ ಸೂಪರ್ ಸ್ಟಾರ್ ಭೀಮಾ. ಇನ್ನು ಶ್ರೀಕಂಠ ಅಂತೂ ದಸರಾಗೆ ಬಂದಮೇಲೆ ಅವನು ಒಂಥರ ಸ್ಟಾರ್ ಲೆಕ್ಕನೇ. ಇನ್ನು ನೆಕ್ಸ್ಟು ಗಜೇಂದ್ರ ಎಲ್ಲ ಲೆಜೆಂಡ್ ಆನೆಗಳನ್ನ ಪ್ರವಾಸಿಗರು ಬಂದು ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆ ಆನೆಗಳಿದು. ಕ್ಯಾಪ್ಟನ್ ಅಭಿಮನ್ಯು ಇರ್ತಾನೆ ಕ್ಯಾಂಪಲ್ಲಿ. ಆಮೇಲೆ ನಮ್ಮ ಈಗ ವೈಸ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು, ಗಜೇಂದ್ರ ಇರ್ತಾನೆ, ಶ್ರೀಕಂಠ, ಭೀಮಾ, ನಮ್ಮ ಸೋಮಶೇಖರ, ಅಶೋಕ, ಈಗ ನೆಕ್ಸ್ಟು ಹೊಸ್ದಾಗಿ ಕ್ಯಾಪ್ಚರ್ ಮಾಡಿರೋವಂಥ ದೇವೇಂದ್ರ ಆನೆ ಐತೆ, ಸರಳ, ವರಲಕ್ಷ್ಮಿ, ಚಾಮುಂಡೇಶ್ವರಿ, ಭುವನೇಶ್ವರಿ, ಇನ್ಯಾವ್ದಾದ್ರು ಆನೆ ಖ್ಯಾತ ಇದೆ. ಖ್ಯಾತ ನಮ್ಮ ಕ್ಯಾಂಪಿಗೆ ಬರೋಲ್ಲ. ಏನಕ್ಕೆ ಅಂದರೆ ಅದು ಮಾವುತರನ್ನ ಹೊಡೆದು ಸಾಯಿಸಿತ್ತು ಮರಿ ಇದ್ದಾಗ. ಅದು ಗುಡಿಲಿ ಅದು ಗಜೇಂದ್ರನ ಜೊತೆ ಇದ್ದಂಥ ಆನೆ, ಮರಿ ಆನೆ. ಅದು ಮರಿ ಇತ್ತವಾಗ ಸುಮಾರು 4-5 ವರ್ಷದ ಮರಿ ಆನೆ ಇದ್ದಾಗ ಅಲ್ಲಿ ಮಾವುತರನ್ನ ಹೊಡೆದು ಸಾಯಿಸಿರುತ್ತೆ. ಅದನ್ನು ಹೆಚ್ಚಿನ ತರಬೇತಿಗೋಸ್ಕರ ಮತ್ತಿಗೂಡು ಕ್ಯಾಂಪ್ಗೆ ತೊಗೊಂಬರ್ತಾರೆ ಖ್ಯಾತ. ಇಲ್ಲಿ ಟ್ರೈನ್ ಆಗಲ್ಲ ಅವನು. ಅವ್ರ ಏನು ಸರ್ಕಲ್ ಅಂತಾರೆ ಅಲ್ಲಿಗೆ ತಂದು ನಿಲ್ಲಿಸೋಷ್ಟು ಒಂದು ಟ್ರೈನಿಂಗ್ ಆಗಲ್ಲ ಇವನು. ಯಾಕೆ ಅನ್ನೋದು ಇನ್ನೂ ಮಾವುತರ ಕೈಲಿ ಆನ್ಸರ್ ಇಲ್ಲ. ಅದಕ್ಕೆ ಇವನ್ನ ಏನು ಮಾಡ್ತಾರೆ, ಸರ್ಕಲ್ಗೆ ತಗೊಬರಲ್ಲ. ಇವನ್ನ ದೂರದಲ್ಲೇ ಕಟ್ಟಾಕ್ತಾರೆ, ಅಲ್ಲೇ ರೇಷನ್ ಹಾಕ್ತಾರೆ, ಅಲ್ಲೇ ಕಾಡಲ್ಲೇ ಬಿಡ್ತಾರೆ. ಆಮೇಲೆ ಇದೇ ಥರ ನಮ್ಮ ರವಿ ಅಂತ ಆನೆ ಇದೆ, ಅದೂ ಸೇಮ್ ಇದೇನೆ. ಅದೂ ಈಗ ಅರ್ಧಂಬರ್ಧಂ ಟ್ರೈನ್ ಆಗಿರೋ ಆನೆ. ಈಗ ನೀವು ಕೇಳ್ಬೋದು, ಎಲ್ಲ ಆನೆನೂ ಟ್ರೈನ್ ಮಾಡ್ಬೋದಲ್ವ ಅಂತ. ಹೌದು, ಎಲ್ಲ ಆನೆನೂ ಟ್ರೈನ್ ಮಾಡ್ಬೋದು. ಆದರೆ ಈಗ ಮನುಷ್ಯರಲ್ಲೂ ಎಲ್ಲರೂ ಇರ್ತಾರೆ, 10 ಜನನೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ 10ರಲ್ಲಿ 8 ಪಾಸ್ ಆಗ್ಬೋದು, 2 ಫೇಲ್ ಆಗ್ಬೋದು. ಆ ಥರ ಕ್ಯಾಂಪಲ್ಲಿ ಆನೆಗಳಿರುತ್ತೆ. ಕೆಲವೊಂದು ಮಾತು ಕೇಳ್ತವೆ, ಕೆಲವೊಂದು ಕೇಳಲ್ಲ. ಆಮೇಲೆ ವೈಲ್ಡ್ ಬಿಹೇವಿಯರು ಇದ್ದೇ ಇರ್ತದೆ ನಮ್ಮ ಆನೆಗಳಿಗೆ, ಸರಿನಾ? ಅದು ಒಂದು ಪ್ರಾಬ್ಲಮ್ ಇರುತ್ತೆ. ಕೆಲವೊಂದು ಆನೆಗಳು, ಈಗ ಏಕಲವ್ಯ ಎಕ್ಸಾಂಪಲ್ಲು, ಮತ್ತಿಗೂಡು ಕ್ಯಾಂಪಲ್ಲೇ ಅದು ಟ್ರೈನ್ಡ್ ಆಗಿದ್ದು. ಸುಮಾರು 3-4 ತಿಂಗಳಲ್ಲೇ ಟ್ರೈನ್ ಆಗಿ ಕ್ರಾಲಿಂದ ಆಚೆ ಬಂದು ಒಂದೇ ವರ್ಷದಲ್ಲಿ ದಸರಾ ಮಾಡಿಬಿಡ್ತು ನೋಡಿ. ಅದೊಂದು ಮಿರಾಕಲ್ ಅನ್ಬೋದು. ಆ ಥರ ಸುಮಾರು ಆನೆಗಳಿದೆ. ಈಗ ಧನಂಜಯನೂ ಅಷ್ಟೇ ಕ್ಯಾಪ್ಚರ್ ಆಗಿದೆ 2013-14ರಲ್ಲಿ, 16-17ಕ್ಕೆಲ್ಲ ದಸರಾಗೆ ಬಂದ್ಬಿಡ್ತು. ಈ ಥರ ಸುಮಾರು ಒಳ್ಳೆ ಹಿಡಿದ ತಕ್ಷಣ ಟ್ರೈನ್ ಆಗೋ ಆನೆನೂ ಇದೆ. ಸುಮಾರು 10 ವರ್ಷ ಆಗಿ ಟ್ರೈನ್ ಆಗಿ ಕ್ಯಾಂಪಲ್ಲೇ ಇತ್ಕೊಂಡು ಆಮೇಲೆ ದಸರಾಗೆ ಬಂದಿರೋ ಆನೆಗಳು ಇದೆ. ಎಕ್ಸಾಂಪಲು ಶ್ರೀಕಂಠ 2014ರಲ್ಲಿ ಕ್ಯಾಪ್ಚರ್ ಆಯ್ತಾನೆ, 2025ಕ್ಕೆ ದಸರಾಗೆ ಬರ್ತಾನೆ. ಅಲ್ಲಿಗೆ ಎಷ್ಟು ವರ್ಷ ಆಯ್ತಾಳೆ? 11 ವರ್ಷ ಬೇಕಾಯಿತು ಅವನು ಕರೆಕ್ಟಾಗಿ ಟ್ರೈನ್ ಆಗಿ. ಒಂದು ಬೆದರಿಕೆ, ಗಾಡಿ ಓಡಾಡ್ಬೋದು, ಹಾಗೆ ಬಾಂಬು, ಏನೇ ಒಂದು ಶಬ್ದಕ್ಕೆ ಎದುರದೆ ಒಂದು ಟ್ರೈನ್ ಆಗಿ ಕರ್ಕೊಂಬರ್ತೀನಿ ಅನ್ನೋ ಒಂದು ಮಾವುತರಿಗೆ ಧೈರ್ಯ ಬೇಕು. ಆ ಥರ ಟ್ರೈನ್ ಆಗಬೇಕು. ಅಷ್ಟು ಕಾನ್ಫಿಡೆನ್ಸ್ ಇರೋ ಆನೆಗಳು ನಮ್ಮ ಕ್ಯಾಂಪ್ಗಳಲ್ಲಿದೆ. ಅದು ಒಂದು ನಮ್ಮ ಮತ್ತಿಗೂಡು ಕ್ಯಾಂಪ್ ಆಗ್ಬೋದು, ದುಬಾರೆ, ಆರಂಗಿ ಎಲ್ಲ ಕ್ಯಾಂಪ್ಗಳ ವಿಶೇಷತೆ. ದೇವೇಂದ್ರ ನೋಡಿ, ಅದೊಂದು ಮಹೇಂದ್ರನ ತಮ್ಮ ಅನ್ಬೋದು. ದೇವೇಂದ್ರ, ಮಹೇಂದ್ರ ಮತ್ತು ಶ್ರೀರಂಗ ಅಂತ ಒಂದು ಆನೆ ಇದೆ ಭೀಮನಕಟ್ಟೆಯಲ್ಲಿ. ಇದೆಲ್ಲ ಒಂದೇ ಬ್ಯಾಚ್ ಆನೆಗಳು, ಎಲ್ಲ ಜೊತೇಲಿ ಇದ್ದಿದ್ದಂಥ ಆನೆಗಳೇ. ರಾಮನಗರ ಭಾಗ, ಚನ್ನಪಟ್ಟಣ ಭಾಗದಲ್ಲಿ ಹಿಡಿದಂಥ ಆನೆನೇ. ದೇವೇಂದ್ರನ ಫಸ್ಟು ಅರ್ಜುನ ಇದ್ದಾಗ ಕ್ಯಾಪ್ಚರ್ ಮಾಡ್ತಾರೆ. ಅದನ್ನು ಕ್ಯಾಪ್ಚರ್ ಮಾಡಿ
ರೇಡಿಯೋ ಕಲರ್ ಹಾಕಿ ರೇಡಿಯೋ ಕಲರ್ ಇಂದ ಅದು ಕಟ್ಟಾಗ್ಬಿಡುತ್ತೆ. ರೇಡಿಯೋ ಕಲರ್ ಅದಕ್ಕೆ ಅದು ಮರಕ್ಕೆ ಗುದ್ದಿ ಇಲ್ಲ ಏನೋ ಸೊಂಡ್ಲ ಇದು ಏನೋ ಕೊಂಬೆಗಳಿರ್ತದಲ್ಲ ಎಳ್ದು ಅದು ರೇಡಿಯೋ ಕಲರ್ ಕಟ್ಟಾಗುತ್ತೆ. ತಮಿಳ್ನಾಡು ಭಾಗಕ್ಕೆ ಇದನ್ನ ರೀಲೊಕೇಟ್ ಮಾಡಿರ್ತಾರೆ. ಮತ್ತೆ ಇದನ್ನು ಎಲ್ಲಿಡಿದ್ರೋ ಅದೇ ಜಾಗಕ್ಕೆ ವಾಪಸ್ ಬರುತ್ತಿದ್ದು ದೇವೇಂದ್ರ ಆನೆ. ಮತ್ತು ಇದನ್ನು ಮಹೇಂದ್ರ, ನಮ್ಮ ಏಕಲವ್ಯ, ಏನು ಈ ಧನಂಜಯ, ಸುಗ್ರೀವ, ಈ ಆನೆಗಳೇನಿದೆ ಈ ಆನೆ ತೊಗೊಂಡೋಗಿ ಮತ್ತೆ ದೇವೇಂದ್ರನ 2024ರಲ್ಲಿ ಕ್ಯಾಪ್ಚರ್ ಮಾಡಿ 24ರಲ್ಲಿ ಕ್ಯಾಪ್ಚರ್ ಮಾಡಿ ಮತ್ತೆ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲೇ ಪಳಗಿಸ್ತಾರೆ. ಈಗ ತುಂಬ ಚೆನ್ನಾಗಿ ಪಳಗಿದ್ದಾನೆ ಇವನು. ಒಂದು 9 ಅಡಿ ಇರೋ ಆನೆನೇ. ಇವನ ದಂತಗಳು ತುಂಬ ಚೆನ್ನಾಗಿದೆ. ಆಮೇಲೆ ಇವನ ಲಕ್ಷಣವೂ ತುಂಬ ಚೆನ್ನಾಗಿದೆ. ಇದು ಒಂದು ಕ್ಯಾಪ್ಚರ್ಗೆ ಹಾಗೂ ದಸರಾಗೆ ಒಂದು ಕ್ಯಾಂಪ್ಗೆ ಒಂದು ಒಳ್ಳೆ ಆನೆ ಅಂತಲೇ ಹೇಳ್ಬೋದು. ಸುಮಾರು ಏಜು 38 ವರ್ಷ ಇರ್ಬೋದು ಇವನಿಗೆ. ಶ್ರೀಕಂಠ ಆನೆ ಬಗ್ಗೆ ಏನು ಹೇಳಲಿ, ಅದು ನಮ್ಮ ಮೈಸೂರು ರಾಜಮಾತೆಗೆ ಒಂದು ಇಷ್ಟವಾಗಿರೋ ಆನೆ. ಅವರೇ ಬೇಕು ಅಂತ ಆನೆ ಕರೆಸ್ಕೊಂಡು ಪಟ್ಟದಾನೆಯಾಗೂ ಸೆಲೆಕ್ಟ್ ಮಾಡಿದ್ರು. ಒಂಥರ ಖುಷಿ. ಅದ್ರ ಮುಖ ಲಕ್ಷಣ ಯಾವ ಥರ ಐತೆ. ಹಿಡ್ದಾಗಲೇ 6000 kg ಇದ್ದಿದ್ದಂಥ ಆನೆ. ಒಳ್ಳೆ ಆನೆ, ಚೆನ್ನಾಗಿದೆ. ಕ್ಯಾಪ್ಚರಿಂಗ್ ಕೂಡ ಯೂಸ್ ಮಾಡ್ಕೋತಾ ಇದ್ದಾರೆ. ಒಳ್ಳೇದಾಗಲಿ ಅದಕ್ಕೆ. ಭೀಮನ್ ಬಗ್ಗೆ ಏನು ಹೇಳೋದು, ಕ್ಯಾಂಪಲ್ಲಿ ಸುಮಾರು 2-3 ತಿಂಗಳಿದ್ದಾಗಲೇ ರೆಸ್ಕ್ಯೂ ಮಾಡಿದಂಥ ಆನೆ. ತಾಯಿಯಿಂದ ಬೇರ್ಪಟ್ಬಿಟ್ಟಿದ್ದ. ಅವನ್ನ ಕರ್ಕೊಬಂದು ಸಾಕಿದ್ರು. ಸಾಮಾನ್ಯವಾಗಿ ಕ್ಯಾಂಪಲ್ಲಿ ಬೆಳೆದಂಥ ಆನೆಗಳು ಬುದ್ಧಿ ಕಲಿಯಲ್ಲ. 99% ಕಲಿಯಲ್ಲ. ಎಲ್ಲೋ 1%ಅಲ್ಲಿ ಅದು ಭೀಮ. ಅದಕ್ಕೆ ಅವನು ಸ್ಟಾರ್ ಅಂತ ಕರಿಬೋದು. 1%ಅಲ್ಲೇ ಕ್ಲಿಕ್ ಆಗಿರೋನವನು ಸ್ಟಾರು. ಭೀಮ ಚಿಕ್ಕ ಮಕ್ಕಳಿಂದ ಬಿಗ್ ಬಾಸ್ ತನಕನೂ ಭೀಮನೇ ಇವತ್ತು ಟ್ರೆಂಡಿಂಗಲ್ಲಿರೋದು. ನೀವೆಲ್ಲೋದ್ರೂ ಯಾವ ಆನೆ ನೋಡಿದ್ರು ಸೊಂಡ್ಲೆತ್ತಿದ್ರೆ ಭೀಮ ಅಂತಲೇ ಕರೆಯೋದು. ಹಾಗೆ ಕಾರ್ಯಾಚರಣೆಯಲ್ಲೂ ಅಷ್ಟೇ ಬುದ್ಧಿವಂತಿಕೆಯಿಂದ ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಕಾರ್ಯಾಚರಣೆ ಆಗಿರ್ಬೋದು ಭಾಗವಹಿಸ್ತಿದೆ. ಅದಕ್ಕೆ ತಕ್ಕಂಥ ಇಬ್ಬರು ಅನುಭವ ಇರೋ ಮಾವುತರುಗಳು ಸಿಕ್ಕಿದ್ದಾರೆ. ಒಬ್ಬರು ಗುಂಡಣ್ಣ, ಇನ್ನೊಬ್ಬರು ನಂಜುಂಡ. ಅವರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಒಳ್ಳೇದಾಗಲಿ ಭೀಮನ್ಗೆ. ಒಳ್ಳೆ ಫ್ಯೂಚರ್ ಇದೆ. ಒಂದು 45 ವರ್ಷ ಆದಮೇಲೆ ಅವನು ಅಂಬಾರಿ ಆನೆ ಆಗಿ ಟ್ರೈನ್ ಆಗಲಿ, ಅಂಬಾರಿ ಒತ್ತಲಿ, ಇದೇ ನಮ್ಮ ಆಸೆ. ಅಭಿಮನ್ಯು ನೋಡ್ಬೇಕಂದ್ರೆ ಒಂಥರ ಸ್ಟಾರ್ ನೋಡ್ದಂಗೆ ಅನ್ಬೋದು. ಒಬ್ಬರು ಕ್ರಿಕೆಟ್ ಸ್ಟಾರು ಇಲ್ಲ ಫಿಲಮ್ ಸ್ಟಾರು ಇಲ್ಲ MLA ರಾಜಕಾರಣಿಗೆ ನೋಡ್ದಂಗೆ ಅದೊಂಥರ ಆ ಥರ ಒಂದು ಆನೆ ಅದು. ಅದೇನಿಲ್ಲ, ಅದಕ್ಕೆ ಮದ ಬಂದರೆ 7ರಿಂದ 8 ತಿಂಗಳು ಕಂಟಿನ್ಯೂಸ್ ಮದ ಬರುತ್ತೆ. ಅದಾದ ನಂತರ ದಸರಾ ಸ್ಟಾರ್ಟ್ ಆಗುತ್ತೆ. ದಸರಾ ಇಲ್ಲಿ 2 ತಿಂಗಳು ಬಂದ್ಬಿಡುತ್ತೆ. ಇಷ್ಟೇ, ಇನ್ನೇನು ಇಲ್ಲ. ಅದೇನೇನು ಉದ್ದೇಶಪೂರ್ವಕವಾಗಿ ಅಲ್ಲಿ ಕಾಡೊಳಗೆ ಕಟ್ಟಬೇಕು ಅಂತೇನಿಲ್ಲ. ಅದು ಮದ ಇರೋ ಕಾರಣ ಇಲ್ಲಿರೋ ನಮ್ಮ ಸಾಕಾನೆಗಳು ಎದುರು ಬಿಡ್ತವೆ. ಅದಕ್ಕೆ ಅದನ್ನು ದೂರನೇ ಮಡಗ್ತಾರೆ. ಇಲ್ಲಿರೋ ಸಾಕಾನೆಗಳು ಎದುರು ಬಿಟ್ರೆ ಕ್ಯಾಂಪಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ. ಅದಕ್ಕೆ ಅದನ್ನು ಮನೆ ಹತ್ರನೇ ಕಟ್ಟಿ ಅದನ್ನ ಸಾಕ್ತಾರೆ. ಅದನ್ನು ನೋಡ್ಬೋದು ಅಭಿಮನ್ಯು ಯಾವಾಗ ಅಂದರೆ ಯಾವಾಗ ನೀರು ಕುಡ್ಸೋಕೆ ಕರ್ಕೊಬಂದಾಗ, ಇಲ್ಲಾಂದರೆ ಅದು ಸ್ನಾನ ಮಾಡಿಸ್ತಾರೆ ವಾರದಲ್ಲಿ ಬೆಳಗ್ಗೆ ಹೊತ್ತು ಒಂದ್ಸತಿ, ಸಂಜೆ ಒಂದ್ಸತಿ. ಆವಾಗ ನೋಡ್ಬೋದು ಅಷ್ಟೇ. ಅದಕ್ಕೋಸ್ಕರ ಅದನ್ನ ಸರ್ಕಲಲ್ಲಿ ನಿಲ್ಲಲ್ಲ. ಸರ್ಕಲಲ್ಲಿ ನಿಲ್ಲುತ್ತೆ. ಒಂದು 2 ತಿಂಗಳು ನೋಡ್ಬೋದು. ತುಂಬ ರೇರು. ಅದು 6ರಿಂದ 7 ತಿಂಗಳು ಮದ ಇರೋದಕ್ಕೇ ಅದು ಸ್ವಲ್ಪ ನೋಡೋಕ್ಕೆ ಕಷ್ಟ. ಇಲ್ಲಾಂದರೆ ಮಾಮೂಲಿ ರೆಗ್ಯುಲರಾಗಿ ನೀವು 2 ತಿಂಗಳು ಏನಿದೆ ದಸರಾದಲ್ಲಿ ನೋಡ್ಬೋದು. ಆಮೇಲೆ ತಾಯಿ ಚಾಮುಂಡೇಶ್ವರಿ ಅವನೇ ಹೊತ್ಕೋಗೋದು ನಮ್ಮ ಅಭಿಮನ್ಯುನೇ. ಆವಾಗ ಲಕ್ಷಾಂತರ ಜನನೂ ನೋಡ್ತಾರೆ. ಇದಕ್ಕೆ ಮೇನ್ ಪ್ರಾಬ್ಲಮ್ ಮದಾನೇ ಮೇನ್ ಒಂಥರ ರೀಸನ್ ಅನ್ಬೋದು ಕ್ಯಾಂಪಲ್ಲಿ ಜಾಸ್ತಿ ಸಿಗದೆ ಇರೋದು. ಗಜೇಂದ್ರ, ಅಭಿಮನ್ಯು 2 ಜೊತೆಯಲ್ಲಿ ನೋಡಿ ಇನ್ನೂ ಖುಷಿ ಆಯಿತು ನಮಗೆ. ನಾವು ಫಸ್ಟೆಲ್ಲ ಮತ್ತಿಗೂಡು ಅಂತ ಬಂದರೆ ನಮಗೆ ನೆನಪಾಯ್ತಿದ್ದೇನೆ ಅಭಿಮನ್ಯು ನೋಡಬೇಕು ಅಂತ. ಈಗ ಹೇಳ್ಕೊಬೋದು ಹೆಮ್ಮೆಯಿಂದ, ನಮ್ಮ ಗಜೇಂದ್ರ ಇದೆ, ನಮ್ಮ ಅಭಿಮನ್ಯು ಇದೆ ಅಂತ. ಒಂಥರ ಖುಷಿ.